ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನು ಮಂಜುನಾಥ್ KP. ಸ್ನೇಹಿತರೆ, ಇವತ್ತಿನ ಒಂದು ಔಷಧಿ ಬಂದ್ಬಿಟ್ಟು ಕೆಫ್ಪಾಯ್ಡ್ ಅನ್ನುವಂಥ ಒಂದು ಡ್ರಾಪ್ಸಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಮಗೆ ಸಸ್ಪೆನ್ಷನ್ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಒಂದು ಕೆಫ್ಪಾಯ್ಡ್ ಒಂದು ಡ್ರಾಪ್ಸ್ ಬಂದ್ಬಿಟ್ಟು ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದ್ಬಿಟ್ಟು ಗ್ಲೆನ್ಮಾರ್ಕ್ ಅನ್ನುವಂಥ ಒಂದು ಕಂಪ್ನಿ ಒಂದು ಕೆಫ್ಪಾಯ್ಡ್ ಆರೆಂಜ್ ಅನ್ನೋಂಥ ಸಸ್ಪೆನ್ಷನ್ ತಯಾರು ಮಾಡಿಬಿಟ್ಟು ಇದರ ಒಂದು ಪ್ಯಾಕೇಜಿಂಗ್ ನೋಡಿದ್ರೆ ಸ್ನೇಹಿತರೆ ಒಂದು 15 ಗ್ರಾಮಿನ ಒಂದು 30 ml ಅಂದರೆ ಇದು ಪೂರ ಒಂದು ನಿಮಗೆ ಸಿರಪ್ ಸಿಗುತ್ತಲ್ಲ ಪ್ಯಾಕೇಜಿಂಗ್, ಅದು 15 ಗ್ರಾಮ್ ಇರುತ್ತೆ. ಮತ್ತು 30 ml ಅದು ಪೌಡ್ರ್ ಅಂದರೆ 30 ml ಮಟ್ಟ ಇದ್ರಿಗೆ ಪ್ಯಾಕೇಜಿಂಗ್ ಆಗುತ್ತೆ. ಈ 30 mlಗೆ ಎಷ್ಟು ಕೊಡೋ ಅಮೌಂಟ್ ಏನು ನೋಡೋದ್ರೆ ಸ್ನೇಹಿತರೆ ಇದರಲ್ಲಿ ಒಂದು ಈ 78-50 ಪೈಸಾ ಅಂದರೆ ಒಂದು 30 ml ಈ ಒಂದು ಸಿಗುತ್ತೆ. ಮತ್ತು ನಿಮಗೆ ಈ 2 ಬ್ಯಾಚ್ ಎಕ್ಸ್ಪೈರಿ ಕೊಟ್ಟಿದ್ದಾರೆ ಅಂತ ಒಂದು ಪೌಡ್ರ್ ಫಾರ್ಮ್ ಒಂದು ಲಿಕ್ವಿಡ್ ಫಾರ್ಮ್ ಇರುತ್ತೆ ಅಂತ ನಾವು ಅನ್ಕೋಬೇಕಾಗತ್ತೆ. ಅದು ಒಂದು ವಾಟರ್ ಎಕ್ಸ್ಪೈರಿ ಫಾರ್ಮ್ ಅಂದರೆ ಅಕ್ಟೋಬರ್ ಒಂದು 24 ವರೆಗೆ ಈ ಒಂದು ಅದೊಂದು ಕೊಟ್ಟಿರ್ತಕ್ಕಂಥ ಒಂದು ಲಿಕ್ವಿಡನ್ನು ಯೂಸ್ ಮಾಡ್ಕೋಬೋದು. ಸೊ ಒಳಗಡೆ ನೋಡೋಣ ಏನಿದೆ ಅಂತ. ಸೊ ಒಂದು 20 ml ಒಂದು ಏನು ಮಾಡಿದ್ದಾರೆ, ಒಂದು ಲಿಕ್ವಿಡನ್ನು ಇವರು ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದು 20 ml ಒಂದು ಲಿಕ್ವಿಡನ್ನು ಇವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಪೌಡ್ರ್ ಕೊಟ್ಟಿದ್ದಾರೆ. ಸೊ ಬಿಳಿ ಬಣ್ಣದ ಪ್ಲಾಸ್ಟಿಕ್ ಇದರ ಒಂದು ಪ್ಯಾಕೇಜಿಂಗ್ ಆಗುತ್ತೆ. ಇದರ ಪ್ಯಾಕೇಜಿಂಗ್ ಪ್ಲಾಸ್ಟಿಕ್ ಆಗುತ್ತೆ ಸ್ನೇಹಿತರೆ. ಎಲ್ಲ ಗ್ಲಾಸ್ ಇಂತು ಒಂದು ಇವು ಅಕ್ಸ್ ಪೌಡರ್ ಮತ್ತು ಅಗಮೆಂಟಿನ್ ಡಿಯೋ ಮಾಡಿದಾಗ ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಒಂದು ಗ್ಲಾಸಿಂದ ಕೊಟ್ಟಿದ್ರು ಪೌಡ್ರ್ ಫಾರ್ಮ್ ಅಂದರೆ ಪೌಡ್ರ್ ಇದರಲ್ಲಿ ಪ್ಯಾಕೆ ಇದರಲ್ಲಿ ಏನು ಮಾಡಿದಾರಪ್ಪ ಅಂದರೆ ಒಂದು ಪ್ಲಾಸ್ಟಿಕ್ ಒಂದು ಮೆಟೀರಿಯಲನ್ನು ಯೂಸ್ ಮಾಡಿದ್ದಾರೆ. ಈ ರೀತಿಯಾಗಿರುತ್ತೆ ನಿಮ್ಮ ಒಂದು ಏನದು ಕೆಫ್ಪಾಯ್ಡ್ ಅನ್ನುವಂಥ ಒಂದು ಸಿರಪ್ಪಿನ ಒಂದು ಬಾಕ್ಸ್. ಇದರಲ್ಲಿ ಒಂದು ಬಂದ್ಬಿಟ್ಟು ಸ್ನೇಹಿತರೆ ಇದು ಸಹ ಏನಾಗುತ್ತೆ, ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ಬಂದ್ಬಿಟ್ಟು ನಿಮಗೆ ಈಚ್ 5 ml ಕಂಟೇನ್ ಸೆಫಪೋಡಾಕ್ಸಿಮ್ನ ಪ್ರಾಕ್ಸಿಟೈಲ್ ಇಕ್ವಾಲೆಂಟ್ ಟು ಸೆಫಪೋಡಾಕ್ಸಿಮ್ 50 mg ಎಕ್ಸಿಪಿಯೆಂಟ್ಸ್ ಸನ್ಸೆಟ್ ಎಲ್ಲೋ ಕಲರ್ ಇರುತ್ತೆ ಮತ್ತು ವಾಟರ್ 20 ml ಇರುತ್ತೆ. ಇದನ್ನು ಸಹ ನಾನು ಯಾವ ರೀತಿ ಅದನ್ನೇ ಯೂಸ್ ಮಾಡೋದು ಅಂತ ಹೇಳ್ತಾ ಹೋಗ್ತೇನೆ. ಅಂದರೆ ಸೇಮ್ ಅದೇ ರೀತಿ ನೀವು ಸೊ ಈ ಒಂದು ಪೌಡ್ರನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಮೊದಲಿಗೆ ಈ ಒಂದು ಪೌಡ್ರನ್ನು ತೆಗೆದುಕೊಂಡು ಏನು ಮಾಡಿ ಅಂತಂದರೆ ಈ ಒಂದು ನಿಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ವಾಟರ್ನ ಏನು ಮಾಡ್ಬೇಕಂದ್ರೆ ಈ ವಾಟರ್ನ ಇದು ಪೂರ ಇಲ್ಲಿ ಮಿಕ್ಸ್ ಮಾಡಬೇಕು. ಇಲ್ಲಿ ಇದಕ್ಕೆ ಅಂದರೆ ಪೂರ ಮಿಕ್ಸ್ ಮಾಡಿದ್ರೆ ಇಲ್ಲಿ ಕೂಡ ಬರ್ತದೆ. ಆಲ್ಮೋಸ್ಟ್ ಈ ಲೈನ್ ಬರೋ ಮಠನೇ ಏನು ಮಾಡಪ್ಪ ಅಂದ್ರೆ ವಾಟರ್ನ ಮಿಕ್ಸ್ ಮಾಡಿ ಹಿಂಗೆ ಶೇಕ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಶೇಕ್ ಮಾಡಿ ನೀವು ಹಿಂಗೆ ಇಟ್ಟಾಗ ಏನು ಮಾಡ್ಬೇಕಾದ್ರೆ ಈ ಲೈನಿಗೆ ಒಂದು ಪೌಡ್ರ್ ಲಿಕ್ವಿಡ್ ಏನು ಮಿಕ್ಸ್ ಮಾಡಿರ್ತಾರಲ್ಲ ಆ ರೀತಿ ಆ ಲೈನಿಗೆ ಬರಬೇಕಾಗತ್ತೆ. ಆ ಲೈನಿಗೆ ಬಂದರೆ ನಿಮಗೆ ಒಂದು ಕರೆಕ್ಟ್ ಮಿಕ್ಸಿಂಗ್ ಏನಾಗುತ್ತೆ ಫಾರ್ಮ್ ಆಗುತ್ತೆ ಸ್ನೇಹಿತರೆ. ಒಟ್ಟಾರೆಗೆ ಈ ಒಂದು ಸಿರಪ್ ನಿಮಗೆ ಹೇಳೋದಾದ್ರೆ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತಂದರೆ ಇದು ಒಂದು ಕೂಡ ಆ್ಯಂಟಿಬಯೋಟಿಕ್ ಆಗಿದ್ದರಿಂದ, ಅಂದರೆ ಸೆಫಪೋಡಾಕ್ಸಿಮಿನ್ ಪ್ರಾಕ್ಸಿಟೈಲ್ ಆ್ಯಂಟಿಬಯೋಟಿಕ್ ಆಗಿದ್ದರಿಂದ ಒಂದು ಕೆಮ್ಮು, ನೆಗಡಿ, ಕಫ, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಏನೆಲ್ಲ ಆಗ್ತಾವಲ್ಲ, ಬ್ಯಾಕ್ಟೀರಿಯಾ ಅಂದರೆ ಇನ್ಫೆಕ್ಷನ್ಸ್ ಎಲ್ಲ ಆಗ್ತಾವಲ್ಲ ಆ ಒಂದು ಇನ್ಫೆಕ್ಷನ್ಸ್ಗೆ ಈ ಒಂದು ಸಸ್ಪೆನ್ಷನನ್ನು ಸಿರಪ್ಪನ್ನೇ ಮಾಡ್ಬೋದು ಅಂತಂದ್ರೆ ಯೂಸ್ ಮಾಡ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಏನಾದರೂ ಡೌಟ್ ಇದ್ದರೆ ಏನಾದರೂ ಮತ್ತು ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.